ಎಲ್ಲರಿಗೂ ನಮಸ್ಕಾರ. ನಾನು ಡಾಕ್ಟರ್ ವೆಂಕಟೇಶ್ ಗಾಂವ್ಕರ್, ವೇದ ವೆಲ್ನೆಸ್ ಸೆಂಟರ್, ನಿಸರ್ಗ ಮನೆ ಸಿರಿಸಿ ಆಯುರ್ವೇದ ವೈದ್ಯ. ವೀಕ್ಷಕರೇ, ನಿಮ್ಗೆಲ್ಲರಿಗೂ ನಮ್ಮ ಯೂಟ್ಯೂಬ್ ಚಾನಲ್ಗೆ ಹೃತ್ಪೂರ್ವಕ ಸ್ವಾಗತ. ಸೊ ನಮ್ಮ ಹಲವಾರು ಜನರಲ್ಲಿ ಒಂದು ಸಮಸ್ಯೆ ಇದ್ದೇ ಇದೆ. ಯಾವುದು ಅಂತ ಹೇಳಿದ್ರೆ, ನಾವು ಸ್ವಲ್ಪ ಕೆಲಸ ಮಾಡಿದ್ರು ಕೂಡ ಸುಸ್ತಾಗ್ಬಿಡ್ತೇವೆ. ಅದರ ಜೊತೆ ನಮಗೆ ಬೇಗ ಮೈಕೈ ನೋವು ಬರ್ತದೆ. ಅದರ ಜೊತೆ ನಾನು ಶರೀರದಲ್ಲಿ ಇನ್ನೂ ಸ್ವಲ್ಪ ಪುಷ್ಟಿ ಆಗ್ಬೇಕು ಮತ್ತು ನನಗೆ ಎಲ್ಲಾ ಕೆಲಸವನ್ನು ಮಾಡ್ಕೊಂಡು ಹೋಗುವಂತ ಶಕ್ತಿ ಬರಬೇಕು, ನಾನು ಆರೋಗ್ಯವಂತನಾಗಿರ್ಬೇಕು ಅನ್ನುವಂಥದ್ದು ಪ್ರತಿಯೊಬ್ಬರ ಬಯಕೆ. ಸೊ ಇದಕ್ಕೆಲ್ಲದಕ್ಕೂ ಕೂಡ ನಾವು ಹಲವಾರು ವಿಧವಾದಂಥ ಒಂದು ಮಾರ್ಗವನ್ನು ಹುಡ್ಕೊಳ್ತಾ ಇರ್ತೇವೆ. ಸೊ ಇದು ಯಾವುದು ಅಕಸ್ಮಾತ್ ಆಗಿಲ್ಲ ಅಂತಂದ್ರೆ ನಾವೇನ್ ಮಾಡ್ತೇವೆ, ಹೋಗಿ ಬ್ಲಡ್ ಟೆಸ್ಟ್ ಅನ್ನ ಮಾಡಿಸ್ತೇವೆ, ವಿಟಮಿನ್ಸ್ ಅನ್ನ ಟೆಸ್ಟ್ ಮಾಡಿಸ್ತೇವೆ, ವಿಟಮಿನ್ B12 ಅನ್ನ ಮಾಡಿಸ್ತೇವೆ, ವಿಟಮಿನ್ D ಅನ್ನ ಮಾಡಿಸ್ತೇವೆ, ಕ್ಯಾಲ್ಸಿಯಂ ಅನ್ನ ಟೆಸ್ಟ್ ಮಾಡಿಸ್ತೇವೆ, ಇದನ್ನೆಲ್ಲ ಟೆಸ್ಟ್ ಮಾಡಿಸ್ತೇವೆ. ಆದರೆ ನಾವು ಒಂದು ಮೂಲಭೂತ ಒಂದು ಪೋಷಕಾಂಶವನ್ನೇ ಮರ್ತಿದ್ದೇವೆ ವೀಕ್ಷಕರೇ. ಅದು ಯಾವುದು? ಪ್ರೋಟೀನ್. ಖಂಡಿತವಾಗಿ ಹೌದು, ನಾವು ಪ್ರೋಟೀನ್ ಅನ್ನ ಅತಿ ಕಡಿಮೆ ಆಹಾರದಲ್ಲಿ ಸೇವಿಸ್ತಾ ಇದ್ದೇವೆ. ಸೊ ಪ್ರೋಟೀನ್ ನ ಬಗ್ಗೆ ಜನರಿಗೆ ಜಾಗೃತಿ ಇಲ್ಲ. ಸೊ ಆ ಒಂದು ಪ್ರೋಟೀನ್ ಶರೀರಕ್ಕೆ ಎಷ್ಟು ಮುಖ್ಯ ಮತ್ತು ಪ್ರೋಟೀನ್ ನ ಕೆಲಸ ಏನು, ಸೊ ಅದು ಹೇಗೆ ನಾವು ಪಡ್ಕೊಳ್ಬಹುದು, ಎಷ್ಟು ತಿನ್ಬೇಕು, ಯಾರು ತಿನ್ನಬಾರ್ದು, ಇದೆಲ್ಲವನ್ನು ಕೂಡ ನಾನು ಹೇಳ್ತಾ ಬರ್ತೇನೆ. ಸೊ ಈ ಒಂದು ವಿಷಯ ನಿಮ್ಗೆ 2 ಪಾರ್ಟ್ಗಳಲ್ಲಿ ಲಭ್ಯ ಇರ್ತದೆ. ಇವತ್ತಿನ ಒಂದು ಈ ಸಂಚಿಕೆಯಲ್ಲಿ ನಾನು ಒಂದಷ್ಟು ವಿಷಯಗಳನ್ನ ಕವರ್ ಮಾಡ್ತೇನೆ ಮತ್ತು ಇನ್ನೊಂದು ಇಂಟ್ರೆಸ್ಟಿಂಗ್ ವಿಡಿಯೋದೊಂದಿಗೆ ಇದನ್ನೇ ಮುಂದುವರಿಸ್ತೇನೆ ಮುಂದಿನ ಒಂದು ವಿಡಿಯೋದಲ್ಲಿ. ಸೊ ಇವತ್ತು ಬನ್ನಿ ನಾವು ಪ್ರೋಟೀನ್ ನ ಬಗ್ಗೆ ಬೇಸಿಕ್ ಕಾನ್ಸೆಪ್ಟ್ಸ್ ನ ತಿಳ್ಕೊಳ್ಳೋಣ. ಸೊ ಇದನ್ನೆಲ್ಲ ತಿಳ್ಕೊಳ್ಳೋದಕ್ಕಿಂತ ಮುಂಚೆ ನೀವು ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಡಾಕ್ಟರ್ ಹೆಗ್ಡೇಸ್ ಹೆಲ್ತ್ ಟಿಪ್ಸ್ ವಾಟ್ಸ್ಆಪ್ ಗ್ರೂಪ್ ನ ಲಿಂಕ್ ಇಲ್ಲಿ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಲಭ್ಯ ಇದೆ. ಕ್ಲಿಕ್ ಮಾಡಿ ಜಾಯ್ನ್ ಆಗಿ ಉಚಿತವಾಗಿ ಹೆಲ್ತ್ ಟಿಪ್ಸ್ ಅನ್ನ ಪಡ್ಕೊಳ್ಳಿ. ಅದರ ಜೊತೆಗೆ ಉಚಿತ ಆನ್ಲೈನ್ ಸಂದರ್ಶನಕ್ಕಾಗಿ ಈ ನಂಬರ್ಗಳಿಗೆ ಮಿಸ್ ಕಾಲ್ ಅನ್ನ ನೀಡಿ. ವೀಕ್ಷಕರೇ, ಪ್ರೋಟೀನ್ಸ್ ಹೌದು, 5 ಮುಖ್ಯವಾದಂತಹ ಪೋಷಕಾಂಶಗಳಲ್ಲಿ ಪ್ರೋಟೀನ್ ಕೂಡ ಒಂದು. ಕಾರ್ಬೋಹೈಡ್ರೇಟ್, ಫ್ಯಾಟ್ಸ್, ಪ್ರೋಟೀನ್ಸ್, ಮಿನರಲ್ಸ್ ಮತ್ತು ವಿಟಮಿನ್ಸ್, ಇದಿಷ್ಟನ್ನ ನಾವು ಮುಖ್ಯವಾದಂತಹ 5 ಪೋಷಕಾಂಶಗಳು ಅಂತ ಕರಿತೇವೆ. ಅದರಲ್ಲೂ ನಾವು ಪ್ರೋಟೀನ್ ನ ಬಗ್ಗೆ ಅತಿ ಮುಖ್ಯವಾಗಿ ತಿಳ್ಕೊಬೇಕು. ಸೊ ಈ ಪ್ರೋಟೀನ್ ಅನ್ನುವಂಥದ್ದು ಅಮಿನೋ ಆಸಿಡ್ಸ್ ನಿಂದ ಮಾಡಲ್ಪಟ್ಟಂತಹ ಮುಖ್ಯವಾದಂತಹ ಪೋಷಕಾಂಶಗಳು. ಸೊ 20 ಅಮಿನೋ ಆಸಿಡ್ಗಳು ಈ ಪ್ರೋಟೀನ್ ಮಾಡಲ್ಪಟ್ಟಿರುತ್ತವೆ. ಇದರಲ್ಲಿ 9 ಅಮಿನೋ ಆಸಿಡ್ಗಳು ನಮಗೆ ಶರೀರದಲ್ಲಿ ಉತ್ಪತ್ತಿ ಆಗೋದಿಲ್ಲ. ಅದನ್ನ ನಾವು ಹೊರಗಡೆ ಆಹಾರದ ರೂಪದಿಂದ ಸೇವಿಸಲೇಬೇಕಾಗ್ತದೆ. ಸೊ ಹಾಗಾಗಿ ಈ ಪ್ರೋಟೀನ್ ಅನ್ನುವಂಥದ್ದು ಮುಖ್ಯವಾದಂತಹ ಒಂದು ಮ್ಯಾಕ್ರೋ ನ್ಯೂಟ್ರಿಯೆಂಟ್, ಒಂದು ಸ್ಥೂಲ ಪೋಷಕಾಂಶ ಅಂತ ಹೇಳುವಂಥದ್ದು. ಸೊ ಈ ಪ್ರೋಟೀನ್ ನಮ್ಗೆ ಏನಕ್ಕೆ ಬೇಕು? ಸೊ ಈಗಾಗಲೇ ನಾನು ಹೇಳಿರುವಂತೆ ನಮ್ಮ ಶರೀರದ ಬಿಲ್ಡಿಂಗ್ ಬ್ಲಾಕ್ಸ್ ಇದು. ಹೇಗೆ ನಾವು ಒಂದು ಮನೆಯನ್ನ ಕಟ್ಟಬೇಕಾದ್ರೆ ಕಲ್ಲನ್ನು ಅಥವಾ ಇಟ್ಟಿಗೆಯನ್ನ ಇಟ್ಟು ಕಟ್ತೇವೆ, ಅದೇ ರೀತಿ ಕೆಲಸವನ್ನ ನಮ್ಮ ಶರೀರದ ಒಂದು ಸೌಧಕ್ಕೆ ಈ ಒಂದು ಪ್ರೋಟೀನ್ ಕಲ್ಲಾಗಿ ಕೆಲಸ ಮಾಡ್ತದೆ, ಅಥವಾ ಒಂದು ಬಿಲ್ಡಿಂಗ್ ಬ್ಲಾಕ್ಸ್ ಅಂತ ಇದನ್ನ ಕರೀತಾರೆ. ಸೊ ನಮ್ಮ ಶರೀರದ ಬೆಳವಣಿಗೆಗೆ, ನಮ್ಮ ಶರೀರದ ಗ್ರೋತಿಗೆ ಈ ಪ್ರೋಟೀನ್ ಅತಿ ಮುಖ್ಯವಾಗಿ ಬೇಕು. ಸೊ ಇದಿಷ್ಟನ್ನು ನಾವು ಕೆಲವರು ತಿಳ್ಕೊಂಡಿದ್ದೇವೆ. ಆದರೆ ಇಡೀ ಶರೀರದ ಎಲ್ಲಾ ಕೆಲಸಗಳಿಗೂ ಪ್ರೋಟೀನ್ ಬೇಕೇ ಬೇಕು ಅನ್ನುವಂಥದ್ದನ್ನ ನೀವು ಗಮನಿಸಬೇಕು. ಸೊ ರೋಗ ನಿರೋಧಕ ಶಕ್ತಿಯಾಗಿ ಕೆಲಸ ಮಾಡುವಂತ ಆಂಟಿಬಾಡೀಸ್ ಕೂಡ ಪ್ರೋಟೀನ್ಸ್. ಸೊ ಇನ್ಸುಲಿನ್ ಮುಂತಾದ ಇತರ ಒಂದು ಹಾರ್ಮೋನ್ಗಳು ಕೂಡ ಒಂದು ಪ್ರೋಟೀನ್ಸ್. ನಮ್ಮ ಬೋನ್ಸ್, ಕೂದಲು ಮತ್ತು ಮಾಂಸಖಂಡಗಳಲ್ಲಿ ಇರುವುದೆಲ್ಲವೂ ಕೂಡ ಪ್ರೋಟೀನ್ಸ್. ಸೊ ಹಾಗಾಗಿ ಇಡೀ ಶರೀರದ ಎಲ್ಲಾ ಒಂದು ಚಟುವಟಿಕೆಗಳನ್ನ ನಿಯಂತ್ರಣ ಮಾಡುವಂಥದ್ದು ಪ್ರೋಟೀನ್ಸ್. ಸೊ ಹಾಗಾಗಿ ಈ ಒಂದು ಪ್ರೋಟೀನ್ ನ ಬಗ್ಗೆ ನೀವು ಸಂಪೂರ್ಣ ವಿಷಯವನ್ನ ತಿಳ್ಕೊಂಡು ನಿಮ್ಮ ಆಹಾರ ಶೈಲಿಯಲ್ಲಿ ನೀವು ಬದಲಾವಣೆ ಮಾಡಿಕೊಳ್ಳಬೇಕು. ಸೊ ಈ ಒಂದು ಪ್ರೋಟೀನ್ ಅನ್ನ ನೀವು ಹೇಗೆ ಪಡ್ಕೊಳ್ಳುವಂಥದ್ದು? ಈಗಾಗಲೇ ನಾನು ಹೇಳಿರುವಂತೆ ಆಹಾರದ ರೂಪದಲ್ಲಿ ಅದನ್ನ ಪಡ್ಕೊಳ್ಳೇಬೇಕಾಗ್ತದೆ. ನಾವು ಭಾರತೀಯ ಆಹಾರ ಪದ್ಧತಿಯಲ್ಲಿ, ಅದರಲ್ಲೂ ಮುಖ್ಯವಾಗಿ ಸಸ್ಯಾಹಾರಿಗಳು, ಈ ಪ್ರೋಟೀನ್ ಅನ್ನ ಅತಿ ಕಡಿಮೆ ಸೇವಿಸ್ತಾ ಇದ್ದೇವೆ. ವೀಕ್ಷಕರೇ, ನೀವು ಇದನ್ನ ಗಮನಿಸ್ಕೋಬೇಕು. ನಮ್ಮ ಭಾರತೀಯ ಆಹಾರ ಪದ್ಧತಿಯಲ್ಲಿ ಸಸ್ಯಾಹಾರಿಗಳು ಪ್ರೋಟೀನ್ ಅನ್ನ ಅತಿ ಕಡಿಮೆ ಸೇವಿಸ್ತಾ ಇದ್ದೇವೆ. ಸೊ ಈ ಪ್ರೋಟೀನ್ ನಮಗೆ ಶರೀರಕ್ಕೆ ಎಷ್ಟು ಬೇಕು ಅನ್ನುವಂಥದ್ದನ್ನ ನೀವು ಮೊದಲು ತಿಳ್ಕೊಬೇಕಾಗ್ತದೆ. ಸೊ ಒಬ್ಬ ವ್ಯಕ್ತಿ ಉದಾಹರಣೆಗೆ 75 kg ಇದ್ದಾನೆ ಅಂತ ಅಂದ್ರೆ ಅವನು ದಿನಕ್ಕೆ 60 ಗ್ರಾಮ್ನಷ್ಟಾದ್ರೂ ಪ್ರೋಟೀನ್ ಅನ್ನ ಸೇವಿಸಲೇಬೇಕಾಗತ್ತೆ. ಅಂದ್ರೆ 0.8 ಗ್ರಾಮ್ ಪರ್ kg ಬಾಡಿ ವೇಟ್ ಅಂತ. ಸೊ ದಿಸ್ ಇಸ್ ಮಿನಿಮಮ್. ಸೊ ನೀವು ಇಲ್ಲ, ಸಾಧ್ಯತೆ ಇಲ್ಲ, ನಮ್ಮ ಆಹಾರ ಪದ್ಧತಿಯೇ ಆ ರೀತಿ ಇದೆ ಅನ್ನೋದಾದ್ರೆ ನಿಮ್ಮ ತೂಕದ ಅರ್ಧದಷ್ಟಾದರೂ ಗ್ರಾಮ್ಸ್ ನಷ್ಟು, ಫಾರ್ ಎಕ್ಸಾಂಪಲ್ 70 kg ಇದ್ದವನು 35 ಗ್ರಾಮ್ನಷ್ಟು ಪ್ರೋಟೀನ್ಸ್ ಆದ್ರೂ ಸೇವಿಸಲೇಬೇಕಾಗ್ತದೆ. ನೀವು ಕೇಳ್ಬೋದು ಪ್ರಶ್ನೆ, ನಾನು 35 ಗ್ರಾಮ್ ಅನ್ನು ಹೇಗೆ ಅಳತೆ ಮಾಡಿ ತಗೊಳ್ಳಿಕ್ಕಾಗುತ್ತೆ ಡಾಕ್ಟ್ರೇ ಅಂತ. ಸೊ ಅದರ ಉತ್ತರ ಈಗಿದೆ. ಏನಂತಂದ್ರೆ, ನೀವು ಆಹಾರದಲ್ಲಿ ಪ್ರೋಟೀನ್ ಅನ್ನ ಸೇವಿಸ್ತಾ ಹೋದಾಗ ನಿಮ್ಮ ಶರೀರ ಅದನ್ನು ಉಪಯೋಗಿಸ್ಕೊಳ್ತಾ ಹೋಗುತ್ತೆ. ಯಾವಾಗ ಅದು ಹೆಚ್ಚಾಗುತ್ತೆ ಆ ಒಂದು ಸಂದರ್ಭದಲ್ಲಿ ಕೆಲವು ಲಕ್ಷಣಗಳನ್ನ ತೋರಿಸುತ್ತೆ. ಸೊ ಆ ಲಕ್ಷಣಗಳನ್ನ ನೀವು ಮೊದಲು ತಿಳ್ಕೊಬೇಕಾಗತ್ತೆ.
ಸೊ ಹಾಗಾಗಿ ಕೆಲವರಿಗೆ ಹೆಚ್ಚಾದಂತಹ ಪ್ರೋಟೀನ್ ಏನ್ ಮಾಡುತ್ತೆ, ಕೆಲವರಿಗೆ ಕಾನ್ಸ್ಟಿಪೇಷನ್ ಅನ್ನು ಉಂಟು ಮಾಡುತ್ತೆ, ಕೆಲವರಿಗೆ ಹೊಟ್ಟೆಯಲ್ಲಿ ಅನ್ಈಸಿನೆಸ್ ಡೈಜೆಷನ್ ಒಂದು ಸಮಸ್ಯೆಯನ್ನು ಉಂಟು ಮಾಡುತ್ತೆ, ಕೆಲವರಿಗೆ ಈ ಒಂದು ಡಯೇರಿಯಾವನ್ನು ಉಂಟು ಮಾಡುತ್ತೆ ಅಥವಾ ಲೂಸ್ ಮೋಷನ್ ಅನ್ನು ಉಂಟು ಮಾಡುತ್ತೆ. ಇದು ಯಾವುದು ಆಗ್ತಾ ಇಲ್ಲ ಅಂತ ಆದ್ರೆ ಖಂಡಿತವಾಗಿ ನಿಮಗೆ ಪ್ರೋಟೀನ್ ಹೆಚ್ಚು ಆಗಿಲ್ಲ, ನೀವು ಇನ್ನು ಸೇವಿಸಬೇಕು ಅನ್ನೋದನ್ನ ನೀವು ಅರ್ಥ ಮಾಡ್ಕೊಳ್ಬಹುದು. ಸೊ ಈಗ ಟೆಕ್ನಾಲಜಿ ಮುಂದುವರೆದಿದೆ, ನೀವು ಯಾವ ಆಹಾರದಲ್ಲಿ ಎಷ್ಟು ಪ್ರೋಟೀನ್ ಇರ್ತದೆ ಅನ್ನೋದನ್ನ ನೋಡಿ ಅದನ್ನ ಲೆಕ್ಕ ಹಾಕಿ ಖಂಡಿತವಾಗಿ ಸೇವಿಸಬಹುದು. ಸೊ ಹಾಗಾಗಿ ನಾನು ಹೇಳ್ತಾ ಇರುವಂತದ್ದು ಏನಪ್ಪಾ ಅಂದ್ರೆ, ನೀವು ನಿಮ್ಮ ತೂಕದ ಅರ್ಧದಷ್ಟು ಗ್ರಾಮ್ನಾದರೂ ಪ್ರೋಟೀನ್ ಅನ್ನ ಆಹಾರದಲ್ಲಿ ಸೇವಿಸಲೇಬೇಕು. ಸೊ ಇದನ್ನ ಮೊಟ್ಟ ಮೊದಲು ನೀವು ಅರ್ಥ ಮಾಡ್ಕೊಂಡಿರ್ಬೇಕು. ನಮ್ಮ ಭಾರತೀಯ ಆಹಾರ ಪದ್ಧತಿಯಲ್ಲಿ ಅಕ್ಕಿ, ರಾಗಿ, ಗೋಧಿ, ಜೋಳವನ್ನ ನಾವು ಹೆಚ್ಚಾಗಿ ಸೇವಿಸ್ತೇವೆ. ಅದರಲ್ಲಿ ಪ್ರೋಟೀನ್ ಅಂಶ ತುಂಬಾ ಕಡಿಮೆ ಇರ್ತದೆ, ತೀರಾ ನೆಗ್ಲಿಜಿಬಲ್ ಒಂದು ಕ್ವಾಂಟಿಟಿಯಲ್ಲಿ ಪ್ರೋಟೀನ್ ಇರ್ತದೆ. ಸೊ ನಾವು ಅದಕ್ಕಾಗಿ ಪ್ರೋಟೀನ್ ನ ಸೋರ್ಸಸ್ ಅನ್ನ ಹುಡುಕ್ಲೇಬೇಕಾಗತ್ತೆ. ಸೊ ಪ್ರೋಟೀನ್ ಸೋರ್ಸಸ್ ಅಂದ್ರೆ ಯಾವುದು, ಯಾವುದರಲ್ಲಿ ಹೆಚ್ಚು ಪ್ರೋಟೀನ್ ಇರ್ತದೆ ಅನ್ನುವಂಥದ್ದು. ಸೊ ಮುಖ್ಯವಾಗಿ ಇದನ್ನ ನಾವು ಎರಡು ರೀತಿಯಲ್ಲಿ ಪ್ರೋಟೀನ್ ಅನ್ನ ಪಡ್ಕೊಳ್ಬಹುದು, ಒಂದು ಸಸ್ಯ ಮೂಲದಿಂದ, ಇನ್ನೊಂದು ಪ್ರಾಣಿ ಮೂಲದಿಂದ. ಸೊ ವೀಕ್ಷಕರೇ, ಸಸ್ಯ ಮೂಲದಿಂದ ಸಿಗುವಂತಹ ಪ್ರೋಟೀನ್ಗಳ ಬಗ್ಗೆ ನಾವು ನೋಡ್ತಾ ಹೋಗೋದಾದ್ರೆ, ಮೊಟ್ಟ ಮೊದಲನೇದಾಗಿ ಬೇಳೆಕಾಳುಗಳಲ್ಲಿ ಈ ಪ್ರೋಟೀನ್ ಲಭ್ಯ ಇದೆ. ಸೊ ಬೇಳೆಕಾಳುಗಳು ನಾವು ಅಡುಗೆಯಲ್ಲಿ ಬಳಸುವಂತಹ ಎಲ್ಲಾ ಬೇಳೆಗಳು, ಹೆಸರು ಬೇಳೆ, ತೊಗರಿ ಬೇಳೆ, ಪುಟಾಣಿ ಬೇಳೆ, ಎಲ್ಲದರಲ್ಲೂ, ಕಡಲೆ ಬೇಳೆ, ಎಲ್ಲದರಲ್ಲೂ ಕೂಡ ಪ್ರೋಟೀನ್ ಇದೆ. ಸೊ ಈ ಒಂದು ಬೇಳೆಯನ್ನು ನಾವು ಸಾಂಬಾರ್ನಲ್ಲಿ ಹಾಕ್ತೇವೆ, ಸೊ ಸ್ವಲ್ಪ ಪ್ರಮಾಣದ ಪ್ರೋಟೀನ್ ನಮಗೆ ಸಿಗುತ್ತೆ. ಸೊ ಇದರ ಜೊತೆಯಲ್ಲಿ ನೀವು ಪ್ರೋಟೀನ್ ರಿಚ್ ಸೋರ್ಸ್ ಆಗಿ ಯಾವ್ದನ್ನ ತಗೊಳ್ಬೇಕಪ್ಪ ಅಂತಂದ್ರೆ, ಬಾದಾಮಿ, ಗೋಡಂಬಿ, ಪಿಸ್ತಾ, ವಾಲ್ನಟ್, ಶೇಂಗಾ, ಇತರ ನಟ್ಸ್ ಗಳನ್ನ ತಗೊಳ್ಬೇಕಾಗತ್ತೆ. ಸೊ ಅಥವಾ ಕುಂಬಳಕಾಯಿ ಬೀಜ, ಸೂರ್ಯಕಾಂತಿ ಬೀಜ, ಇದರೆಲ್ಲದರಲ್ಲೂ ಕೂಡ ಪ್ರೋಟೀನ್ ಲಭ್ಯ, ಹೇರಳವಾಗಿ ಲಭ್ಯ ಇದೆ. ಸೊ ನಾನು ಸಾಂಬಾರ್ನಲ್ಲಿ ತಿಂತೀನಿ, ಸೊ ಸಾಕು ನನ್ಗೆ ಪ್ರೋಟೀನ್, ಖಂಡಿತ ಇಲ್ಲ ವೀಕ್ಷಕರೇ. ಬಾದಾಮಿ, ಗೋಡಂಬಿ, ಪಿಸ್ತಾ, ವಾಲ್ನಟ್ ಮುಂತಾದ ನಟ್ಸ್ ಗಳನ್ನ ನೀವು ತಿನ್ಲೇಬೇಕು. ಸೊ ಸ್ವಲ್ಪ ಪ್ರಮಾಣದಲ್ಲಾದ್ರೂ ನೀವು ಅದನ್ನ ಸೇವಿಸಲೇಬೇಕಾಗತ್ತೆ. ಸೊ ಇದು ಸಸ್ಯ ಮೂಲದಿಂದ ಸಿಗುವಂತಹ ಪ್ರೋಟೀನ್ ಆಗಿದೆ. ಸೊ ಪ್ರಾಣಿ ಮೂಲದಿಂದ ಸಿಗುವಂತದ್ದು ಮಾಂಸಾಹಾರಿಗಳಾಗಿದ್ದಲ್ಲಿ ಮಾಂಸಾಹಾರವನ್ನ ಅಥವಾ ಮೊಟ್ಟೆಯನ್ನ ತಿನ್ನೋದ್ರಿಂದ ಖಂಡಿತವಾಗಿ ಒಳ್ಳೆ ಪ್ರಮಾಣದಂತ ಪ್ರೋಟೀನ್ ಸಿಕ್ಕೇ ಸಿಗುತ್ತೆ. ಸೊ ಇಲ್ಲ ಅಂತ ಆದವರಿಗೆ ಹಾಲಿನ ಉತ್ಪನ್ನಗಳನ್ನ ಬಳಸಿದ್ರು ಕೂಡ ಸಫಿಶಿಯಂಟ್ ಪ್ರಮಾಣದಲ್ಲಿ ಪ್ರೋಟೀನ್ ಸಿಕ್ಕೇ ಸಿಗುತ್ತೆ. ಸೊ ಇಲ್ಲ, ನಾನು ಮಾಂಸಾಹಾರವನ್ನ ತಿನ್ನೋದೇ ಇಲ್ಲ, ಎಗ್ಗನ್ನು ಕೂಡ ತಿನ್ನೋದಿಲ್ಲ ಅನ್ನುವಂಥವ್ರು ನೀವಾಗಿದ್ರೆ, ಈ ಒಂದು ಹಾಲಿನ ಉತ್ಪನ್ನಗಳನ್ನ, ಹಾಲು, ಮೊಸರು, ಬೆಣ್ಣೆ, ತುಪ್ಪ, ಪನ್ನೀರ್, ಚೀಸ್ ಮುಂತಾದ ಈ ಒಂದು ಹಾಲಿನ ಉತ್ಪನ್ನಗಳನ್ನ ತಿನ್ನೋದ್ರಿಂದಾಗಿ ಉತ್ತಮ ಪ್ರಮಾಣದಲ್ಲಿ ನಿಮಗೆ ಪ್ರೋಟೀನ್ ಸಿಕ್ಕೇ ಸಿಗುತ್ತೆ. ಸೊ ಇನ್ನೊಂದು ಇಂಟ್ರೆಸ್ಟಿಂಗ್ ವಿಚಾರವನ್ನ ನೀವು ಗಮನಿಸಬೇಕಂದ್ರೆ, ಈ 9 ಅಮಿನೋ ಆಸಿಡ್ಸ್, ಎಸೆನ್ಷಿಯಲ್ ಅಮಿನೋ ಆಸಿಡ್ಸ್ ಅಂತ ಏನ್ ಹೇಳದ್ನಲ್ಲ, ಅದು ಹಾಲಿನ ಉತ್ಪನ್ನಗಳಲ್ಲೂ ಕೂಡ ಲಭ್ಯ ಇದೆ. ಈ ಸಸ್ಯ ಮೂಲದಿಂದ ಸಿಗುವಂತ ಪ್ರೋಟೀನ್ಗಳಲ್ಲಿ ಕೆಲವು ಅಮಿನೋ ಆಸಿಡ್ಗಳು ಇರೋದಿಲ್ಲ. ಸೊ ಹಾಗಾಗಿ ವೆಜಿಟೇರಿಯನ್ಸ್ ಯಾರು ಬೇಜಾರು ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ. ಸಸ್ಯ ಮೂಲದ ಪ್ರೋಟೀನ್ ಸೇವಿಸ್ತಾ ಹಾಲಿನ ಉತ್ಪನ್ನಗಳನ್ನು ನೀವು ಸೇವಿಸಿದ್ರೆ ನಿಮಗೆ ಎಲ್ಲಾ ಪ್ರೋಟೀನ್ ಮೈಗೆ ದಕ್ಕದಂಗ ಆಗುತ್ತೆ. ಸೊ ಇದು ಪ್ರೋಟೀನ್ ನ ನೀವು ಸೇವಿಸ್ಲಿಕ್ಕೆ ಇರುವಂತ ಸೋರ್ಸ್ಗಳು ಅಥವಾ ಆಗರಗಳು. ಸೊ ಇದಿಷ್ಟು ಪ್ರೋಟೀನ್ ಅನ್ನ ನಾವು ಹೇಗೆ ಸೇವಿಸಬೇಕು, ಎಷ್ಟು ಸೇವಿಸಬೇಕು ಅನ್ನುವಂಥದ್ದು. ಸೊ ವೀಕ್ಷಕರೇ, ಇನ್ನೊಂದು ಇಂಟ್ರೆಸ್ಟಿಂಗ್ ವಿಚಾರವನ್ನ ನಾನು ನಿಮ್ ಜೊತೆ ಡಿಸ್ಕಷನ್ ಮಾಡ್ಲಿಕ್ಕೆ ಇಷ್ಟಪಡ್ತಾ ಇರೋದು ಯಾವುದು ಅಂತಂದ್ರೆ, ಯಾರು ಪ್ರೋಟೀನ್ ಅನ್ನು ಹೆಚ್ಚಾಗಿ ಸೇವಿಸಬೇಕು, ಯಾರು ಪ್ರೋಟೀನ್ ಅನ್ನ ಅತಿ ಕಡಿಮೆ ಸೇವಿಸಬೇಕು ಅನ್ನುವಂಥ ಒಂದು ಪಾಯಿಂಟ್ ಅನ್ನು. ಸೊ ಯಾರು ವೇಟ್ ಲಾಸ್ ಅನ್ನ ಮಾಡ್ಲಿಕ್ಕೆ ಇಷ್ಟಪಡ್ತಾ ಇದ್ದೀರಿ, ಯಾರು ಬೊಜ್ಜನ್ನ ಅತಿ ಹೆಚ್ಚಾಗಿ ಹೊಂದಿದ್ದೀರಿ, ಅಂಥವರು ಈ ಪ್ರೋಟೀನ್ ಯುಕ್ತ ಆಹಾರವನ್ನು ಹೆಚ್ಚಾಗಿ ಸೇವಿಸಬಹುದು, ಅಥವಾ ಕೆಲವೊಮ್ಮೆ ಪ್ರೋಟೀನ್ ಸಪ್ಲಿಮೆಂಟ್ಸ್ ಗಳನ್ನು ಕೂಡ ಸೇವಿಸಬಹುದು. ಅಥವಾ ಯಾರು ನಮ್ಮ ಮಾಂಸಖಂಡಗಳ ಶಕ್ತಿಯನ್ನು ಹೆಚ್ಚು ಮಾಡ್ಕೊಳ್ಳಿಕ್ಕೆ, ಅಥವಾ ನೀವು ಸ್ವಲ್ಪ ಇನ್ನೂ ದಪ್ಪಗಾಗಬೇಕು ಅಥವಾ ಪುಷ್ಟಿಯನ್ನು ಹೊಂದಬೇಕು ಅಂತ ಇಷ್ಟಪಡ್ತಾ ಇದ್ರೆ, ಅಂಥವರು ಈ ಪ್ರೋಟೀನ್ ಯುಕ್ತ ಆಹಾರವನ್ನ ಸ್ವಲ್ಪ ಹೆಚ್ಚಾಗಿ ಸೇವಿಸಬಹುದು. ಸೊ ಯಾರು ಪ್ರೋಟೀನ್ ಅನ್ನ ಕಡಿಮೆ ಸೇವಿಸಬೇಕು ಅಂತ ನೀವು ಕೇಳೋದಾದ್ರೆ, ಮೊಟ್ಟ ಮೊದಲನೇದಾಗಿ ಕಿಡ್ನಿ ಸಮಸ್ಯೆಯನ್ನ ಉಳ್ಳವರು. ಸೊ ತುಂಬಾ 10 ವರ್ಷಗಳಿಂದ ಮಧುಮೇಹವನ್ನ ಹೊಂದಿದ್ದು, ಕಿಡ್ನಿ ಸಮಸ್ಯೆಯನ್ನ ಹೊಂದಿದ್ದವರು, ಯಾರು ರೀನಲ್ ಫಂಕ್ಷನ್ ಟೆಸ್ಟ್ ಅನ್ನ ಮಾಡಿಸಿದಾಗ ಕ್ರಿಯಾಟಿನಿನ್ ತುಂಬಾ ಹೆಚ್ಚಿದೆ ಅಂತ ನೀವು ಗಮನಕ್ಕೆ ಬಂದಿದೆ ಅಂಥವರು, ಅದರ ಜೊತೆಗೆ ಈ ಒಂದು ಡೈಜೆಷನ್ ಇಶ್ಯೂವನ್ನ ನೀವು ಇದರಲ್ಲಿ ಗಮನಿಸಬೇಕಾಗಿರೋದು, ತುಂಬಾ ಬ್ಲೋಟಿಂಗ್ ಇದೆ, ನನಗೆ ತಿಂದಿದಂತ ಆಹಾರ ಜೀರ್ಣ ಆಗೋದಿಲ್ಲ, ಪದೇ ಪದೇ ಲೂಸ್ ಮೋಷನ್, ಕಾನ್ಸ್ಟಿಪೇಷನ್ ಆಗ್ತಾ ಇರ್ತದೆ, IBS ನಂತಹ ಆಟೋಮ್ಯೂನ್ ಸಮಸ್ಯೆಗಳಿದೆ, ಅಂಥವರು ಪ್ರೋಟೀನ್ ಅನ್ನ ಸ್ವಲ್ಪ ಕಡಿಮೆ ಉಪಯೋಗಿಸೋದು ಉತ್ತಮ. ಸೊ ಇದರ ಜೊತೆಯಲ್ಲಿ ಯಾರಿಗೆ ಪ್ರೋಟೀನ್ ಅನ್ನ ಸೇವಿಸಿದ್ರೆ, ಸೊ ಈ ಎಲ್ಲ ಲಕ್ಷಣಗಳು, ಯಾವುದೇ ಸಮಸ್ಯೆ ಇಲ್ಲ ಆದ್ರೆ ಪ್ರೋಟೀನ್ ಅನ್ನ ಸೇವಿಸಿದ್ರೆ ನನಗೆ ಒಂದ್ ಸ್ವಲ್ಪ ಡೈಜೆಷನ್ ಇಶ್ಯೂಸ್ ಆಗುತ್ತೆ ಅಂತಿದ್ದವರು ಕೂಡ ಪ್ರೋಟೀನ್ ಅನ್ನ ಸ್ವಲ್ಪ ಕಡಿಮೆ ಪ್ರಮಾಣದಲ್ಲಿ ಬಳಸಬಹುದು. ಸೊ ಇದಿಷ್ಟು ಪ್ರೋಟೀನ್ ನ ಬಗ್ಗೆ ಇರುವಂತಹ ಬೇಸಿಕ್ ಕಾನ್ಸೆಪ್ಟ್ಸ್. ಸೊ ಈ ಒಂದು ವಿಷಯಗಳನ್ನ ನೀವು ತಿಳ್ಕೊಂಡು, ನಾನು ಮುಂದೆ ಡಿಸ್ಕಷನ್ ಮಾಡುವಂತ ಕೆಲವು ವಿಚಾರಗಳನ್ನ ನೀವು ತಿಳ್ಕೊತಾ ಬಂದ್ರೆ, ಅದರ ಬಗ್ಗೆ ಇರುವಂತ ನಿಮ್ಮ ಎಲ್ಲಾ ಡೌಟ್ಗಳು ಕೂಡ ನಿವಾರಣೆ ಆಗುತ್ತೆ. ಸೊ ವೀಕ್ಷಕರೇ, ಮುಂದಿನ ವಿಡಿಯೋದಲ್ಲಿ ನಾನು ಈ ಪ್ರೋಟೀನ್ ಸಪ್ಲಿಮೆಂಟ್ಸ್ ಗಳ ಬಗ್ಗೆ ಹೇಳಲಿಕ್ಕಿದ್ದೇನೆ. ಅದರ ಜೊತೆಗೆ
ಯಾವ ಪ್ರೋಟೀನ್ ಸಪ್ಲಿಮೆಂಟ್ಸ್ಗಳನ್ನ ನೀವು ತಗೊಳ್ಬೇಕು, ಅದರ ಜೊತೆಗೆ ಯಾರು ಪ್ರೋಟೀನ್ ಸಪ್ಲಿಮೆಂಟ್ಸ್ಗಳನ್ನ ತಗೊಳ್ಳೇಬಾರ್ದು, ಅದರಿಂದ ನಿಜವಾಗ್ಲೂ ಕಿಡ್ನಿ ಸಮಸ್ಯೆ ಬರುತ್ತಾ ಅಥವಾ ಇತರ ಸಮಸ್ಯೆಗಳು ಬರುತ್ತಾ ಅನ್ನೋದನ್ನ ಡಿಸ್ಕಷನ್ ಮಾಡೋಣ. ಸೊ ಈ ಒಂದು ಬೇಸಿಕ್ ಕಾನ್ಸೆಪ್ಟ್ಸ್ ನೀವು ಪ್ರೋಟೀನ್ಸ್ ಬಗ್ಗೆ ತಿಳ್ಕೊಳ್ಳಿ. ನಮ್ಮ ಆಹಾರದಲ್ಲಿ ಈಗಾಗಲೇ ನಾವು ಪ್ರೋಟೀನ್ ಕೊರತೆಯನ್ನ ಅನುಭವಿಸ್ತಾ ಇದ್ದೇವೆ. ಸೊ ಆ ಒಂದು ಪ್ರೋಟೀನ್ ಕೊರತೆಯನ್ನ ನೀವು ನೀಗಿಸ್ಕೊಳ್ಳಿಕ್ಕೆ ಯಾವ ಯಾವ ಆಹಾರವನ್ನು ಹೆಚ್ಚಾಗಿ ಸೇವಿಸಬೇಕು ಅನ್ನೋದನ್ನು ಕೂಡ ನಾನು ಹೇಳಿದ್ದೇನೆ. ಅದನ್ನ ಮಾಡ್ಕೊಳ್ಳಿ. ಮತ್ತು ಈ ಒಂದು ಮುಂದಿನ ವಿಡಿಯೋಗಾಗಿ ನೀವು ಕಾಯ್ತಾ ಇರಿ ಅಂತ ಹೇಳ್ತಾ, ಈ ವಿಡಿಯೋವನ್ನು ಕೂಡ ನಿಮ್ಮ ಸ್ನೇಹಿತರೊಂದಿಗೆ ಶೇರ್ ಮಾಡ್ಕೊಳ್ಳಿ ಅಂತ ರಿಕ್ವೆಸ್ಟ್ ಮಾಡ್ಕೊಳ್ತಾ ಧನ್ಯವಾದಗಳು.